ಹಳ್ಳಿಗಳಲ್ಲಿ ಉಚಿತವಾಗಿ CSC ಸೇವೆ ನೀಡುವ ಮೂಲಕ ಬಡ ಜನರಿಗೆ ವರದಾನವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹತ್ ಕಾರ್ಯ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಕಾಗವಾಡ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಮದಭಾವಿ ವಲಯದ ಮುರುಗುಂಡಿ ಕಾರ್ಯಕ್ಷೇತ್ರದ ಶ್ರೀ ಮೂರಸಿದ್ದೇಶ್ವರ ದೇವಸ್ಥಾನದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕಾಗವಾಡ ತಾಲೂಕಿನ ಯೋಜನಾ ಅಧಿಕಾರಿ ಸಂಜು ಮರಾಠಿ ಕಚೇರಿಯ ಪರಿಚಯ ಹಾಗೂ ಸಂಘದ ಸಾಧನೆಯನ್ನು ತಿಳಿಸುವುದರ ಜೊತೆಗೆ ಸಾಮಾಜಿಕ, ಆರ್ಥಿಕ ಶಿಸ್ತು, ಗುಣಮಟ್ಟದ ನಿರ್ವಹಣೆ ಹಾಗೂ ಸಾಮೂಹಿಕ ಕಳಕಳಿ, ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವಲ್ಲಿ ಸಂಘದ ಪಾತ್ರದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದಂತಹ ನಾಗರತ್ನ ಹೆಗಡೆ ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡಿದ್ದು, ಕಾರ್ಯಕ್ರಮದಲ್ಲಿ ಯೋಜನೆ ಬೆಳೆದು ಬಂದ ದಾರಿ, ಸ್ವಸಹಾಯ ಸಂಘಗಳ ಮಹತ್ವ, ಬ್ಯಾಂಕಿನ ಮೂಲಕ BCಯಾಗಿ ವರ್ಕ್ ಮಾಡ್ತಾ ಇರುವ ಸಂಸ್ಥೆ ಮತ್ತು ಸಂಘದ ಸದಸ್ಯರಿಗೆ ಬ್ಯಾಂಕ್ನಿಂದ ಸಾಲ ತೆಗೆದುಕೊಡುವ ಸಂಸ್ಥೆಯಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ಕೃಷಿ, ಹೈನುಗಾರಿಕೆ ಮೂಲಕ ಉತ್ತಮ ರೀತಿಯಿಂದ ಸಾಲ ಮರುಪಾವತಿ, ಸಾಲದ ವಿನಿಯೋಗ ಮಾಡಿಕೊಂಡು ಸಂಘವನ್ನು ಉತ್ತಮವಾಗಿ ನೋಡಿಕೊಳ್ಳುವುದು ಸದಸ್ಯರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಿಂದ ಪ್ರತಿ ಕುಟುಂಬಗಳಲ್ಲಿ ಧಾರ್ಮಿಕ ಮಹತ್ವ ಹಾಗೂ ಕುಟುಂಬ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಸಂಸ್ಕಾರ ನೀಡುವಂತೆ ಮಾಹಿತಿ ಮಾರ್ಗದರ್ಶನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಅಶ್ವಿನಿ ಕಾಟಕರ್, ಹೊಳೆಪ್ಪ ಪೂಜಾರ್, ಸುನೀಲ್ ಪವಾರ್ ಸೇರಿದಂತೆ ಮುಕ್ಬುಲ್ ನದಾಬ್ ಮತ್ತು ಒಕ್ಕೂಟದ ಅಧ್ಯಕ್ಷರು ಆದಂತಹ ಸಿದ್ದಪ್ಪ ಪೂಜಾರಿ, ವಲಯದ ಮೇಲ್ವಿಚಾರಕರಾದಂತಹ ಸಂತೋಷ್ ಗಂದಿಗವಾಡ್ ಸೇರಿದಂತೆ ಗಣ್ಯಾತಿ ಗಣ್ಯರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಕ್ಷೇತ್ರದಲ್ಲಿ ಇವತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಪ್ರಸ್ತುತ ಇವತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಪೂಜ್ಯರು ಕಳೆದ 20 ಧರ್ಮಾಧಿಕಾರಿಗಳು ಇವತ್ತು ಧರ್ಮಸ್ಥಳದ ವ್ಯವಸ್ಥೆ ಮಾಡಿಕೊಂಡು ಧರ್ಮಸ್ಥಳವನ್ನು ನಡೆಸುವ ಎಲ್ಲ ಕಾರ್ಯಕ್ರಮಗಳು ಇವತ್ತು ರೂಪರೇಷೆಗಳನ್ನು ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗಾಗಿ ಇವತ್ತು 21ನೇ ಧರ್ಮಾಧಿಕಾರಿಯಾಗಿ ಪೂಜ್ಯರು ಇವತ್ತು ಪಟ್ಟವನ್ನು ಪಡೆದ ಅನೇಕ ಬದಲಾವಣೆಗಳನ್ನು ಇವತ್ತು ಅನೇಕ ಕಾರ್ಯಕ್ರಮಗಳ ಅನುಷ್ಠಾನಗಳನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ 1982ರಲ್ಲಿ ಇವತ್ತು ಕ್ಷೇತ್ರದಲ್ಲಿ ನಡೆದಿರುವಂತಹ ಚತುರ್ಧಾರಗಳ ಜೊತೆ ಇವತ್ತು 1982ರಲ್ಲಿ ಬಾಹುಬಲಿಯ ಪ್ರತಿಷ್ಠಾಪನೆಯ ಸವಿನೆನಪಿಗಾಗಿ ಈ ಧರ್ಮಸ್ಥಳ ಗ್ರಾಮದ ಯೋಜನೆಯ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಿದೆ. ಈ ಕಾರ್ಯಕ್ರಮ ಪ್ರಥಮದಲ್ಲಿ ಇವತ್ತು ಕ್ಷೇತ್ರದ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಇವತ್ತು ಬೆಳತಂಗಡಿಯ ಸಣ್ಣ ತಾಲೂಕಲ್ಲಿ ಇವತ್ತು ಗ್ರಾಮದ ಸರ್ವೆಗಳ ಮುಖಾಂತರದಲ್ಲಿ ಪ್ರಾರಂಭವಾದಂತಹ ಯೋಜನೆ ಇವತ್ತು ಗ್ರಾಮ ಮಟ್ಟದಲ್ಲಿ ಇವತ್ತು ಪೂಜ್ಯರ ಕಡೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಎಲ್ಲರೂ ಕೂಡ ಸಮಸ್ಯೆಯನ್ನು ಹೇಳಿಕೊಂಡು ಇವತ್ತು ಅವರ ಕೌಟುಂಬಿಕ ಸಮಸ್ಯೆಗಳನ್ನು ಹೇಳಿಕೊಂಡು ಇವತ್ತು ಕೈಚಾಗುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ಕೊಟ್ಟು ಇವತ್ತು ಸರಿ ಮಾಡಲಿಕ್ಕೆ ಆಗುತ್ತಿಲ್ಲ ಅಂತ ಮನಗಂಡ ಪೂಜ್ಯರು ಇವತ್ತು ಧರ್ಮಸ್ಥಳ ಗ್ರಾಮದ ಯೋಜನೆಯ ಒಂದು ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ಗ್ರಾಮದ ಸರ್ವೆ ಮುಖಾಂತರದಲ್ಲಿ ಹೆಚ್ಚು ಕುಟುಂಬಗಳು. ಬ್ಯೂರೋ ರಿಪೋರ್ಟ್ ಸುಕುಮಾರ ಮಾದರ್, BV5 ನ್ಯೂಸ್ ಕನ್ನಡ, ಅಥಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369